ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಡೇ 3 ವ್ಲಾಗು. ಕನ್ಸಿಸ್ಟೆನ್ಸಿಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ಬಟ್ ಬೆಳಗ್ಗೆ ಕೆಲಸ ಮಾಡಿಕೊಂಡು ನಂಗೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಇನ್ನೊಂದು ಏನಾಗಿದೆ ಅಂತ ಅಂದರೆ, ನನ್ನದು ಫೋನ್ ಚಾರ್ಜರು ನಾನು ಆಫೀಸಲ್ಲೇ ಬಿಟ್ಟು ಬಂದಿದ್ದೀನಿ. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಇವಾಗಲೂ ಕೂಡ ಓನ್ಲಿ 5% ಏನೋ ಚಾರ್ಜ್ ಇದೆ. ಅದರಲ್ಲೇ ಒಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ. ಓಕೆ, ನಾನು ಆಫೀಸ್ ಹೊರಡ್ತಾ ಇದ್ದೀನಿ ಇವಾಗ. ಟೈಮ್ ಬಂದು ಆಲ್ರೆಡಿ 9:20 ಆಗಿದೆ. ಇವತ್ತು ಗಾಡೀಲಿ ಹೋಗ್ತಾಯಿದ್ದೀನಿ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಇವತ್ತು ಗುರುವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿ ಹೋಗೋಷ್ಟರೊಳಗೆ ಟೈಮ್ ಆಗಿದೆ ಆಲ್ರೆಡಿ. ನೋಡೋಣ, ಆಫೀಸಲ್ಲಿ ಆದರೆ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಈವ್ನಿಂಗ್ ಏನಾಗುತ್ತೆ ಬಂದ ಮೇಲೆ ಅದನ್ನು ಕ್ಲಿಪ್ಪಿಂಗ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಹೇಳಿ ಸರ್, ಹೇಳಿ ಸರ್. ಸಿ ಫ್ರೆಂಡ್ಸ್, ಇವತ್ತು ನಮ್ಮ ಆಫೀಸಲ್ಲಿ ಏನಿತ್ತು ಆ್ಯಕ್ಚುಲಿ ಇವತ್ತು ಆಫೀಸಲ್ಲಿ ವಿಸಿಟರು ವಿಸಿಟ್ ಮಾಡಿದ್ರು. ಹಂಗಾಗಿ ಇವಾಗ ಫಂಕ್ಷನ್ ಎಲ್ಲ ಮುಗಿದಿದೆ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಾವಿವತ್ತೆಲ್ಲ ಒಂದೇ ಟಿ ಶರ್ಟ್ ಹಾಕೊಂಡ್ಬಂದಿದ್ದೀವಿ. ಸೊ ಒನ್ ಕೆಪಬಿಲಿಟಿ ಟಿ ಶರ್ಟ್. ಓಕೆ, ಪ್ರೀ ಪ್ಲ್ಯಾನ್ಡ್ ಟಿ ಶರ್ಟ್ ಎಲ್ಲ ಹಾಕೊಂಡ್ಬಂದಿದ್ದೀವಿ. ಇವಾಗ ಏನಾಯಿತು, ಎಲ್ಲರದ್ದು ಫೋಟೋ ಶೂಟ್ ಆಯಿತು. ಬಟ್ ನಾವೇನಂದರೆ ಇವರೆಲ್ಲ ಊಟ ಮಾಡಿದ್ದಾರೆ ಗೈಸ್, ನಾವೊಬ್ಬರು ಊಟ ಮಾಡಿಲ್ಲ. ಎಂತ ಒಳ್ಳೆಯದು. ನಮ್ಮ ಕ್ಯಾಂಟೀನಲ್ಲಿ ಏನು ಕೊಟ್ಟಿದ್ರಲ್ಲ ಎಲ್ಲ ಗೊತ್ತು ಇವ್ರಿಗೆ, ಬಟ್ ಊಟ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ತುಂಬ ಬಿಸಿ ಇದೆ ನಾನು. ಬಟ್ ಓಕೆ, ಎಲ್ಲರೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದೀರಾ ನನಗೆ. ಥ್ಯಾಂಕ್ ಯು. ಆ್ಯಂಡ್ ಇವರಿದ್ದಾರಲ್ವಾ, ಇಲ್ಲಿದ್ದಾರೆ. ಇವರು HR. ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ, ಸ್ವಲ್ಪನೂ ಹೆಲ್ಪ್ ಮಾಡಿಲ್ಲ ಗೈಸ್. ಒಂದು ಬೆಲೂನ್ ತಗೊಂಬಂದು ಕೊಡಿ ಅಂತಂದರೆ ನಾನು ಹೋಗಲ್ಲ, ನಾನು ಆಲ್ರೆಡಿ ಹೋಗಿ ಬಂದುಬಿಟ್ಟಿದ್ದೀನಿ. ಇವಾಗ ಮತ್ತೆ ನನಗೆ ಹೋಗೋಕ್ಕಾಗಲ್ಲ. ಹಂಗೆ ಏನೇನೋ ಬೈದ್ಬಿಟ್ಟಿದ್ದಾರೆ ಸರ್. ನೀವು ಹೇಳಿ. ಅಷ್ಟೇ ಗೈಸ್, ಇವಾಗ ಬಂದು ನಾನು ಮನೆಗೆ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಆಲ್ರೆಡಿ ಟೈಮು 7 o'clock ಆಗಿದೆ. ಲೇಟ್ ಆಯಿತು ಇವತ್ತು ಬರೋದು. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ನೋಡೋಣ ಏನು ಅಡುಗೆ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಏನಾದರೂ ಅನ್ನ ಸಾಂಬಾರು ಏನಾದರೂ ಮಾಡಬೇಕು. ಓಕೆ, ಸರಿ ಗೈಸ್, ನಾನು ಅಡುಗೆ ಮಾಡಿಬಿಟ್ಟು ಸಿಗ್ತೀನಿ. ಇನ್ನೊಂದು ಏನು ಹೇಳ್ಬೇಕಂತ ಅಂದರೆ, ಇವತ್ತು ಆಫೀಸಲ್ಲಿ ಒಂದು ಇಟ್ಸ್ ನಾಟ್ ಅ ಫಂಕ್ಷನ್, ಬಟ್ ಒಂದು ಪ್ರಾಜೆಕ್ಟಿಂದು ಇನಾಗ್ರೇಷನ್ ಇತ್ತು. ಇನಾಗ್ರೇಷನ್ ಇರೋದಕ್ಕೆ ನಮ್ಮ ಆಫೀಸ್ ಮೀನ್ಸ್ ನಮ್ಮ ಕಂಪನಿ ಡೈರೆಕ್ಟರ್ ಎಲ್ಲ ಬಂದಿದ್ದರು. ಸೊ ಇನಾಗ್ರೇಷನ್ ಎಲ್ಲ ಚೆನ್ನಾಗಾಯಿತು. ಸೊ ಅದಕ್ಕೆ ಎಲ್ಲ ಸ್ವಲ್ಪ ಓಡಾಡಿ ಟಯರ್ಡ್ ಆಗೈತೆ ಸ್ವಲ್ಪ ಜಾಸ್ತಿ. ಅಷ್ಟೇ. ಇವತ್ತು ಆಫೀಸ್ ಆ್ಯಕ್ಚುಲಿ ಇವತ್ತು ಚೆನ್ನಾಗಿದೆ. ಯಾಕಂದರೆ ಎಲ್ಲರೂ ಒಂದೇ ಥರ ಟಿ ಶರ್ಟ್ಸು ಯೂಸ್ ಮಾಡಿದ್ದೀವಿ. ನಮ್ಮದು ಒನ್ ಕೆಪಬಿಲಿಟಿ ಟೀಮ್ ಅಂತ ಹೇಳಿ ಎಲ್ಲರೂ ಒಂದೇ ಥರ ಟಿ ಶರ್ಟ್ಸ್ ಕೊಟ್ಟಿದ್ದಾರೆ ನಮಗೆ ಕಂಪನಿಯಿಂದ. ಸೊ ಇವತ್ತು ಅದನ್ನು ಎಲ್ಲರೂ ವಿಯರ್ ಮಾಡ್ಕೊಂಡು ಹೋಗಿದ್ವಿ. ಕಂಪನಿಯಲ್ಲಿ ಫುಲ್ ಎಲ್ಲ ನಮಗೆ ಸ್ವಲ್ಪ ನೋಡೋರು ಏನು ಹೇಳ್ತಾರೆ, ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತಾರಲ್ಲ, ಆ ಥರ ಆಗಿತ್ತು ಇವತ್ತು. ಚೆನ್ನಾಗಿತ್ತು ಇವತ್ತು ಡೇ ಮಾತ್ರ. ಡೇ ಸ್ಪೆಂಟ್ ವೆರಿ ವೆಲ್. ಬಟ್ ಏನಂದರೆ ಟಯರ್ಡ್ ಆಗಿದ್ದೀವಿ ಅಷ್ಟೇ. ನಾನೊಬ್ಬಳೇ ಅಲ್ಲ, ನಮ್ಮ ಟೀಮ್ ಏನಿದೆಯೋ ಎಲ್ಲರೂ ಸಖತ್ ಟಯರ್ಡ್ ಆಗಿದ್ವಿ. ನಾವು ಈವ್ನಿಂಗ್ ಹೊರಗೆ ಬರೋಷ್ಟರೊಳಗೆ ಅಷ್ಟೇ. ಸರಿ ಗೈಸ್, ನಾನು ಇವಾಗ ಅಡುಗೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಅಡುಗೆ ಏನು ಮಾಡ್ತೀನಿ ಅಂತ ನಾನು ಅಡುಗೆ ಆದಮೇಲೆ ಊಟಕ್ಕೆ ಕೂರ್ತೀವಲ್ಲ ಅವಾಗ ಹೇಳ್ತೀನಿ. ಯಾಕಂದರೆ ಇವಾಗ ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಲ್ಲ. ಬಿಕಾಸ್ ಆಲ್ರೆಡಿ ಟೈಮ್ ಆಗಿದೆ. ಶರುಗೆ ಅವ್ನು ಹೋಗೋಷ್ಟರೊಳಗೆ ನಾನು ಅಡುಗೆ ಮಾಡಬೇಕು. ಸೊ ಹಂಗಾಗಿ ನಾನು ಅಡುಗೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಎಷ್ಟು ಗಲೀಜಾಗಿದೆ ಅಂತ ಹೇಳಿ. ಗಲೀಜು ಅಂದರೆ ಮೀನ್ಸ್ ಮೆಸ್ಸಿ ಆಗಿದೆ. ಫುಲ್ಲು ಕಿಚನ್ ಮೆಸ್ಸಿ ಆಗಿದೆ. ಇದೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಇಲ್ಲೂ ಎಲ್ಲ ಬ್ಯಾಗ್ಸ್ ಎಲ್ಲ ಹಂಗೆ ಇದೆ ನೋಡಿ. ಇಲ್ಲೆಲ್ಲ ಬಟ್ಟೆ ಇದೆ, ಇಲ್ಲೂ ಬಟ್ಟೆ ಇದೆ, ಬೆಡ್ಶೀಟು ಹಂಗೆ ಇದೆ. ಸೊ ಅಷ್ಟೇ. ಇವಾಗ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಮಲಗಬೇಕು. ಟೈಮ್ ಬಂದು ಆಲ್ರೆಡಿ 9:30 ಆಯಿತು. ಇನ್ನೊಂದೇನೆಂದರೆ ನಾಳೆ ಶನಿವಾರ.
ಸೊ ಶನಿವಾರ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದರೆ ಶನಿವಾರ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡೇ ಹೋಗಬೇಕು. ಅದಕ್ಕೋಸ್ಕರ ಇವಾಗೆಲ್ಲ ಪಾತ್ರೆ ತೊಳೆದು ಕಿಚನ್ ಮೆಸ್ಸಿ ಇರೋದೆಲ್ಲ ಕ್ಲೀನ್ ಮಾಡಿ, ರೂಮ್ ಕ್ಲೀನ್ ಮಾಡಿ, ಕಸ ಹೊಡೆದು ನೆಲ ಒರೆಸಿ ಎಲ್ಲ ಮಲಗಬೇಕು. ಸೊ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋ ಮಾಡೋರು ಯಾರೂ ಇಲ್ಲ. ಒಬ್ಬಳಿಗೆ ಕೆಲಸ ಮಾಡ್ಕೊತ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ಇದೆಲ್ಲ ಕ್ಲೀನ್ ಮಾಡಿಟ್ಟು ಮಲಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾನು ಮಲ್ಕೊಳ್ಳೋವಾಗ ಟೈಮ್ ತೋರಿಸ್ತೀನಿ ಎಷ್ಟು ಗಂಟೆ ಆಗಿದೆ ಅಂತ ಗೈಸ್. ಸೊ ಇವಾಗ ಓಕೆ, ಕ್ವಿಕ್ ಅಂತ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬರೋಣ ಗೈಸ್. ಎಂತ ಅಂದರೆ ಇವಾಗ ಟೈಮ್ ಬಂದು 10 ಗಂಟೆ ಕರೆಕ್ಟಾಗಿ. ಸೊ ನಾನು ಅವಾಗಲೇ ಸ್ಟಾರ್ಟ್ ಮಾಡಿದ್ದೆ 9:30. ಅರ್ಧ ಗಂಟೆಯಲ್ಲಿ ಕಸ ಹೊಡೆದು ಕಿಚನ್ ಕ್ಲೀನ್ ಮಾಡಿದ್ದೀನಿ. ಇವಾಗ ನೆಲ ಒರೆಸ್ತಾ ಇದ್ದೀನಿ ಗೈಸ್. ಫೈನಲಿ ಕಿಚನ್ ಎಲ್ಲ ಕ್ಲೀನ್ ಆಯಿತು. ನಾನು ಕೆಲಸ ಮುಗಿಸಿದ್ದೀನಿ. ಕಸ ಹೊಡೆದು ನೆಲ ಒರೆಸಿ ಪಾತ್ರೆ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಬಟ್ಟೆ ಮಡ್ಚೋಕ್ಕೆ ಅಂತ ಬಂದಿದ್ದೀನಿ. ಇದಿಷ್ಟು ಬಟ್ಟೆ ಮಡ್ಚಿಬಿಟ್ರೆ ಆರಾಮಾಗಿ ಮಲ್ಕೋಬೋದು. ಆಮೇಲೆ ಇನ್ನೊಂದೇನೆಂದರೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಶರು ಏನೋ ಹೇಳೋಗಿದ್ದ, ಅದನ್ನು ಕೂಡ ನಾನು ಇನ್ನೂ ಮಾಡಬೇಕು. ಆ್ಯಕ್ಚುಲಿ ನಾನು ನಿನ್ನೆ ವೀಡಿಯೋ ಕ್ಲಿಪ್ಪಿಂಗ್ ಸ್ಟಾರ್ಟ್ ಮಾಡಿದ್ದು ನಿನ್ನೆ ಮಾರ್ನಿಂಗ್ ನಾನು ವೀಡಿಯೋ ಮಾಡ್ಕೊಂಡೆ. ಆಮೇಲೆ ನಾನು ಮಾಡಲಿಲ್ಲ. ಯಾಕೆ ಅಂತ ಅಂದರೆ ಈವ್ನಿಂಗ್ ಬಂದು ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ ಯಾಕೆ ಮಾಡಲಿಲ್ಲ ಅಂತ ಅಂದರೆ ಸ್ವಲ್ಪ ಅದು ಇದು ವಿಚಾರದಲ್ಲಿ ಸ್ವಲ್ಪ ನನಗೆ ಏನೋ ಬೇಜಾರಾಗಿತ್ತು. ಅದು ಯಾವುದರಿಂದ ಅಂತ ಹೇಳೋಕ್ಕಾಗಲ್ಲ, ಬಟ್ ಅದು ಒನ್ ಟೈಮ್ ನಾನು ಹೇಳ್ತೀನಿ. ಸೊ ಆ ಒಂದು ಸ್ವಲ್ಪ ಬೇಜಾರಾಗಿರೋದ್ರಿಂದ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ನಾನು ಬೆಳಗ್ಗೆ ವ್ಲಾಗ್ ಅಂದರೆ 3rd ಡೇ ವ್ಲಾಗ್ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟು ಅದು ಆಫೀಸ್ದೆಲ್ಲ ವಿಡಿಯೋ ಮಾಡುವಾಗ ಅದು ಟೀ ಶರ್ಟ್ ಚೇಂಜ್ ಇದೆ. ಸೊ ನೀವು ಕೇಳ್ಬೋದು, ಆಫೀಸ್ ಹೋಗುವಾಗ ಈ ಶರ್ಟ್ ಇತ್ತು, ಇವಾಗ ಆಫೀಸಲ್ಲಿ ವ್ಲಾಗ್ ಮಾಡುವಾಗ ಈ ಶರ್ಟ್ ಇದೆ ಅಂತ. ಸೊ ಇದನ್ನು ನಾನು ಇಲ್ಲೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಿನ್ನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ, ಬಟ್ ಅದನ್ನು ನಾನು ಆಫೀಸಲ್ಲಿ ಮತ್ತು ಮನೆಗೆ ಬಂದು ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್. ಸ್ವಲ್ಪ ಏನೋ ಆಗಿತ್ತು ನನಗೆ, ಹಂಗಾಗಿ ನಾನು ಮಾಡೋಕ್ಕಾಗಿಲ್ಲ ವಿಡಿಯೋ. ನೋಡೋಣ ಇವತ್ತು. ಅದಕ್ಕೆ ಅದನ್ನು ನೆನ್ನೆದು ಇವತ್ತು ಎರಡರದ್ದು ಕಂಟಿನ್ಯೂ ಮಾಡಿ ನಾನು ವಿಡಿಯೋ ಹಾಕ್ತಿದ್ದೀನಿ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಏನು ಅಂತ ಅಂದರೆ, ಹಾರ್ಡ್ ವರ್ಕ್ ಮಾಡಿ. ನಂಗೆ ಗೊತ್ತಾಗ್ತಾ ಇಲ್ಲ ನಾನು ಯಾವುದ್ರಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳಿ. ಬಟ್ ಹಂಗಂತ ಬೇಜಾರು ಮಾಡ್ಕೊಳ್ಳಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ನೋ ಥರ ನಾನು ಅಂದ್ಕೊಂಡು ನಾನು ಮುಂದೆ ಹೋಗ್ತಾಯಿದ್ದೀನಿ. ಇವಾಗಲೂ ನಾನು ಅದೇ ಅಂದ್ಕೊಂಡು ನಾನು ಆರಾಮಾಗಿದ್ದೀನಿ. ಬಿಕಾಸ್ ಏನೋ ಒಂದು ಆಪರ್ಚುನಿಟಿ ಸಿಗ್ತಿಲ್ಲ ಅಂದರೆ ನಮ್ಮಲ್ಲೇ ಇನ್ನೂ ಏನೋ ಒಂದು ನಾವು ಮಿಸ್ಟೇಕ್ ಮಾಡಿದ್ದೀವಿ ಅಂತ. ಸೊ ನಾವೇನು ಮಾಡಬೇಕು, ಆ ಮಿಸ್ಟೇಕನ್ನು ರಿಯಲೈಸ್ ಮಾಡಿಕೊಂಡು ಅದನ್ನು ಕರೆಕ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಇದೇ ಲೈಫು. ಏನೋ ಒಂದು ಆಯಿತು ಅಂತ ಹೇಳಿ ಬೇಜಾರು ಮಾಡಿಕೊಂಡು ಕೂತ್ಕೊಂಡ್ರೆ ಏನೂ ಸಿಗಲ್ಲ. ನಿನ್ನೆ ಆ್ಯಕ್ಚುಲಿ ನನಗೆ ಅದೇ ಆಗಿತ್ತು, ಬೇಜಾರಾಗಿ ನಾನು ಕೂತಿದ್ದೆ. ಬಟ್ ಆಮೇಲೆ ರಿಯಲೈಸ್ ಆಯಿತು, ಮೀನ್ಸ್ ಟೈಮು ತಗೊಳುತ್ತೆ ಅನಿಸುತ್ತೆ. ಯಾವುದೇ ಇದನ್ನು ಒಂದೇ ಸಲ ನಮಗೆ ಬೇಜಾರಾಗಿದ್ದ ತಕ್ಷಣ ಒಂದೇ ಸಲ ಸರಿ ಹೋಗೋಕ್ಕಾಗಲ್ಲ. ಸ್ವಲ್ಪ ಟೈಮ್ ಬೇಕು ಹೀಲ್ ಆಗೋಕ್ಕೆ. ಸೊ ಹಂಗೆ ನಿನ್ನೆ ನನಗೂ ಅನಿಸುತ್ತೆ, ಏನೋ ಒಂದು ಇನ್ಸಿಡೆಂಟ್ ಆಯಿತು, ಅದರಿಂದ ಸ್ವಲ್ಪ ಏನೋ ಬೇಜಾರಾಗಿದ್ದೆ ನಾನು. ಆಮೇಲೆ ಹೋಗ್ತಾ ಅನ್ನಿಸ್ತು, ಯಾಕೆ ಬೇಜಾರಾಗಬೇಕು, ಬಿಕಾಸ್ ಲೈಫು ಬಂದಂಗೆ ನಾವು ಅಕ್ಸೆಪ್ಟ್ ಮಾಡಬೇಕು, ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಸೊ ಇದು ಒಂದು ನಾನು ಹೇಳ್ತೀನಿ. ಲೈಫಲ್ಲಿ ಯಾವುದೇ ಆಗಲಿ, ಯಾವ ವಿಚಾರದಲ್ಲೇ ಆಗಲಿ, ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ದಯವಿಟ್ಟು ಮಾಡಬೇಡಿ. ಬಿಕಾಸ್ ಎಕ್ಸ್ಪೆಕ್ಟೇಷನ್ ಅನ್ನೋದು ಭಾಳ ಹರ್ಟ್ ಮಾಡುತ್ತೆ. ಹಂಗಾಗಿ ಯು ಜಸ್ಟ್ ಅಕ್ಸೆಪ್ಟ್ ದ ಸಿಚುಯೇಷನ್ ಆ್ಯಂಡ್ ಮೂವ್ ಆನ್ ಅಷ್ಟೇ. ಸಿಚುಯೇಷನ್ನ ಅಕ್ಸೆಪ್ಟ್ ಮಾಡಿ ಹಂಗೆ ಮೂವ್ ಆನ್ ಆಗ್ತಾಯಿರಿ. ಇದು ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಮತ್ತೆ ಎಂತ ಹೇಳೋದು, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಯಾಕಂದರೆ ನನಗೆ ಸಬ್ಸ್ಕ್ರೈಬರ್ಸ್, ನಾನು ಮೊನ್ನೆನೇ ಹೇಳಿದ್ದೆ, ಕಡಿಮೆ ಸಬ್ಸ್ಕ್ರೈಬರ್ ಇರೋದು ನನಗೆ ಅಂತ ಹೇಳಿ. ಫಸ್ಟ್ ನಾನು 163 ಏನೋ ಸಬ್ಸ್ಕ್ರೈಬರ್ ಇದ್ದರು. ಬಟ್ ನಾನು 2 ಡೇಸ್ ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ ಅಪ್ಲೋಡ್ ಮಾಡಿದ ಮೇಲೆ ನನಗೆ
10 ಪೀಪಲ್ಸ್ ಸಬ್ಸ್ಕ್ರೈಬ್ ಎಕ್ಸ್ಟ್ರಾ ಆ್ಯಡ್ ಆನ್ ಆಗಿದ್ರೆ ಹೀಗೆ ಆ್ಯಡ್ ಆನ್ ಆಗ್ತಾಯಿರಿ. ಆದಷ್ಟು ವೀಡಿಯೋಸ್ ಮಾಡ್ತೀನಿ. ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ, ಬಿಕಾಸ್ ನನಗೆ ಟೈಮು ತುಂಬ ಕಡಿಮೆ ಟೈಮ್ ಸಿಗ್ತಾಯಿದೆ ವೀಡಿಯೋಸ್ ಮಾಡೋಕ್ಕೆ. ಬೆಳಗ್ಗೆ ಎದ್ದೇಳಬೇಕು, ಮನೆ ಕೆಲಸ ಮುಗಿಸ್ಕೋಬೇಕು, ಅಡುಗೆ ಮಾಡಬೇಕು, ಟಿಫನ್ ತಿನ್ಕೋಬೇಕು, ಆಫೀಸ್ ಹೋಗಬೇಕು, ಆಫೀಸಲ್ಲಿ ಕೆಲಸ ಇರುತ್ತೆ, ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಮತ್ತೆ ಮನೇಲಿ ಸೇಮ್ ಮತ್ತೆ ಮನೆ ಕೆಲಸ ಮಾಡು, ಅಡುಗೆ ಮಾಡು, ಊಟ ಮಾಡು, ನೈಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕ, ಇದೇ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ವಿಮೆನ್ಸ್ ಆರ್ ರಿಯಲಿ ಸ್ಟ್ರಾಂಗ್. ಅವ್ರು ಮಾಡೋಷ್ಟು ಕೆಲಸ ಯಾರೂ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಆಮೇಲೆ ಇನ್ನೊಂದು, ನಿಮಗೆ ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳಿದೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ಹೋಮ್ ಟೂರ್ ಮಾಡಿ ವ್ಲಾಗಲ್ಲಿ ಅಂತ ಹೇಳಿ. ಅಂದರೆ ಇರೋರೆ. ಸೊ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ, ಅದನ್ನು ಕಮೆಂಟಲ್ಲೇ ಮಾಡಿ, ಯಾರು ವಾಟ್ಸಪ್ಪಲ್ಲಿ ನಂಗೆ ಮೆಸೇಜ್ ಹಾಕ್ತಿದ್ದೀರೋ ಅವರು. ಯಾವ ಥರ ವ್ಲಾಗ್ ಬೇಕು, ಮೀನ್ಸ್ ಏನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ ಕ್ವೆಶನ್ಸನ್ನ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಇಲ್ಲ ಅಂತಂದರೆ ನಿಮಗೆ ಚಾಲೆಂಜಸ್ ವ್ಲಾಗ್ ಏನಾದರೂ ಬೇಕು ಅಂತ ಅಂದರೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ನಾನು ಮಾಡ್ತೀನಿ. ಮೀನ್ಸ್ ಇವಾಗ ಎಸ್ ಆರ್ ನೋ ಚಾಲೆಂಜಸ್ ಇರುತ್ತಲ್ಲ, ಆ ಥರದ್ದು ಆಗಿರ್ಬೋದು. ಇಲ್ಲ ಇನ್ನೊಂದಂದರೆ ಏನಂದರೆ, ಪ್ರೀವಿಯಸ್ಲಿ ಶರು ಯಾವುದು ವೀಡಿಯೋಸಿಗೂ ಬರ್ತಾ ಇರಲಿಲ್ಲ. ನಾನೊಂದು ಇನ್ಸ್ಟಾ ರೀಲ್ ಮಾಡಬೇಕಂದ್ರೂ ಅವನು ಕ್ಯಾಮ್ರಾ ಫೇಸ್ ಬರ್ತಾ ಇರಲಿಲ್ಲ. ಆದರೆ ಇವಾಗ ಅವನು ಸಪೋರ್ಟ್ ಮಾಡ್ತಾ ಇದ್ದಾನೆ ನನಗೆ. ಸೊ ನೀವಿನ್ನ ನಂಗೆ ಈ ಥರ ಕಮೆಂಟ್ಸು ಏನಾದರೂ ಕಮೆಂಟ್ಸಲ್ಲಿ ಏನಾದರೂ ಸಜೆಸ್ಟ್ ಮಾಡೋದಿದ್ರೆ ಸಜೆಸ್ಟ್ ಮಾಡಿ, ನಾನು ಅದನ್ನು ತೊಗೊಂಡು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಥರ ಮಾಡಿದ್ರೆ ಅವನಿಗೂ ಖುಷಿ ಆಗುತ್ತೆ. ಇನ್ನು ನನ್ನ ವ್ಲಾಗಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕಾಣಿಸ್ಕೊತಾನೆ, ಇಲ್ಲಾಂದರೆ ಕಾಣಿಸ್ಕೊಳಲ್ಲ ಗೈಸ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಟೈಮ್ ಬಂದು 11 ಗಂಟೆ. ಫೈನಲಿ ಬಟ್ಟೆ ಎಲ್ಲ ಮಡ್ಚಿಟ್ಟಾಯಿತು, ಎಲ್ಲ ಆಯಿತು. ಅಷ್ಟೇ, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ಕೃಷ್ಣವಾಣಿ ಡೇ 3 ಕೃಷ್ಣವಾಣಿ ಏನಂತ ಅಂದರೆ, ಒಮ್ಮೆ ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾರಂತೆ, ಏನಂತ ಅಂದರೆ, ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ದರೆ ಪ್ರಯತ್ನ ಪಟ್ಟು ಫಲವೇನು ಅಂತ. ಆವಾಗ ಶ್ರೀಕೃಷ್ಣ ಎಷ್ಟು ಚೆನ್ನಾಗಿ ಉತ್ತರಿಸ್ತಾರೆ ಅಂದರೆ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತದೆ ಅಥವಾ ಸಿಗಬಹುದು ಅಂತ ಬರೆದಿದ್ರೆ ಅಂತ. ಸೊ ಏನಂತ ಅಂದರೆ, ಭಗವದ್ಗೀತೆಯಲ್ಲಿ ಒಂದು ಲೈನ್ ಹೇಳ್ತಾರೆ, ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ. ಅದಕ್ಕೆ ನಾವು ಯಾವಾಗಲೂ ಪ್ರಯತ್ನ ಪಡಬೇಕಂತೆ, ಫಲನ ದೇವರಿಗೆ ಬಿಡಬೇಕಂತೆ. ಹಂಗೇ ನಾವು ಈ ಒಂದು ಕೃಷ್ಣವಾಣಿನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು. ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದರೆ, ಕೆಲಸ ಮಾಡ್ತಿರ್ತೀವಿ ಅಥವಾ ನಮಗೆ ಫಲ ಸಿಗ್ತಿರಲ್ಲ ಅನ್ನೋದಿರುತ್ತೆ. ಅದಕ್ಕೆ ಈ ಒಂದು ಕೃಷ್ಣವಾಣಿನ ನೆನಪು ಮಾಡ್ಕೊಂಡ್ರೆ ನಾವು ಮುಂದೆ ಹೋಗ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ನಮಗೆ ಸಪೋರ್ಟ್ ಮಾಡಿ. ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಜಸ್ಟ್ 2 ಡೇಸಲ್ಲಿ ನನಗೆ 10 ಮೆಂಬರ್ಸು ಎಕ್ಸ್ಟ್ರಾ ಆ್ಯಡ್ ಆನ್ ಆಗಿದ್ದಾರೆ ಸಬ್ಸ್ಕ್ರೈಬರು. ಗೊತ್ತಿಲ್ಲದು, ಈಗ ಆಲ್ರೆಡಿ ಎಲ್ಲ ಫೇಮಸ್ ಆಗಿರೋರಿಗೆ ಹೆಂಗಿರುತ್ತೋ ಖುಷಿ, ಬಟ್ ನನಗೆ ತುಂಬ ಖುಷಿ ಕೊಡ್ತಾಯಿದೆ. ನಿಮಗೋಸ್ಕರ ಆದರೂ ನಾನು ವಿಡಿಯೋ ಮಾಡ್ತೀನಿ ಗೈಸ್. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್. ಗುಡ್ ನೈಟ್.